होते होते ಶರೀರ ಇರ್ತಾ ಇರ್ತಾನೆ, ಶರೀರದ ಕರ್ಮೇಂದ್ರಿಯಗಳು ಇರ್ತಾ ಇರ್ತಾನೆ, सत्य गति को प्राप्त हो। ಸದ್ಗತಿಯಾಗೆ ಪಡಿಬೇಕು. झूठ का नाम निशान न हो, ಸುಳ್ಳಿನ ಹೆಸರು ಗುರುತು ಸಹ ಇರಬಾರದು. अज्ञान का नाम निशान न हो, ಅಜ್ಞಾನತೆಯ ಹೆಸರು ಗುರುತು ಸಹ ಇರಬಾರದು. दुख का नाम निशान न हो। ದುಃಖದ ಹೆಸರು ಗುರುತು ಇರಬಾರದು. ऐसी खुशनुमा स्टेज बने। ಆ ಥರ ಖುಷಿಯಲ್ಲಿರುವಂಥ ಸ್ಟೇಜ್ ಆಗಬೇಕು. तो जिनकी नंबरवार ऐसी खुशनुमा स्टेज बनेगी, ಮತ್ತು ಯಾರ್ಯಾರ್ದು ಈ ಥರ ನಂಬರ್ ವಾರಾಗಿ ಖುಷಿಯಲ್ಲಿರುವಂಥ ಸ್ಟೇಜ್ ಆಗುತ್ತೆ, उनकी अव्यक्त स्टेज के द्वारा ಮತ್ತು ಅವರ ಅವ್ಯಕ್ತ ಸ್ಟೇಜಿನ ಮುಖಾಂತರ उस बाप की प्रत्यक्षता होगी। ಆ ತಂದೆಯ ಪ್ರತ್ಯಕ್ಷತೆ ಆಗುತ್ತೆ. मनसा सेवा द्वारा ಮನಸ ಸೇವೆಯ ಮುಖಾಂತರ. बाबा प्रेजेंट टाइम किस तरह की सेवा की आवश्यकता है जिससे आपकी प्रत्यक्षता हो? ಅವ್ರು ಹೇಳ್ತಿದ್ದಾರೆ, ಬಾಬಾ ಪ್ರೆಸೆಂಟ್ ಟೈಮ್ನಲ್ಲಿ ಯಾವ ಥರ ಕರ್ಮ ಮಾಡಬೇಕು ಅದರಿಂದ ತಂದೆ ಪ್ರತ್ಯಕ್ಷತೆ ಆಗೋ ಥರ. कर्मयोगी बन जाओ। ಕರ್ಮಯೋಗಿಗಳಾಗಿ मनसा सेवा से प्रत्यक्षता होगी। ಮನಸ ಸೇವೆಯಿಂದ ಪ್ರತ್ಯಕ್ಷತೆ ಆಗುತ್ತಾ? मन के मौन से नई रंगत निकलेगी। ಮನಸ್ಸಿನ ಮೌನದಿಂದ ಹೊಸ ಬಣ್ಣ ಬರುತ್ತಾ? जब वाचा से कोई काम नहीं निकलता, कर्मणा से भागदौड़ से कोई काम नहीं निकलता, ಯಾವಾಗ ವಾಚಾಯಿಂದ ಏನು ಕೆಲಸ ಆಗೋದಿಲ್ಲ, ಶರೀರದ ಓಡಾಟದಿಂದನೂ ಏನು ಕೆಲಸ ಸಫಲತೆ ಸಿಗಲ್ಲ. तो अंत में जब आदमी थक जाता है तो क्या करता है? ಮತ್ತೆ ಅಂತ್ಯದಲ್ಲಿ ವ್ಯಕ್ತಿ ಯಾವಾಗ ಸುಸ್ತಾಗೋಗ್ಬಿಡ್ತಾರೆ, ಅವಾಗ ಅವ್ರು ಏನ್ ಮಾಡ್ತಾರೆ? एक ही आधार रह जाता है, बाप की याद का। ಒಂದೇ ಆಧಾರ ಉಳ್ಕೊಂಡ್ಬಿಡತ್ತೆ, ತಂದೆ ನೆನಪಿಂದು. तो विजय हो जाती है। ಮತ್ತೆ ಅವಾಗ ವಿಜಯ ಆಗೋಗ್ಬಿಡತ್ತೆ. तीनों सेवाएं एक साथ करना है। ಮೂರು ಸೇವೆಯನ್ನ ಒಂದೇ ಜೊತೆಯಲ್ಲೇ ಮಾಡಬೇಕಾಗಿದೆ. अभी एक समय पर एक सेवा नहीं करो, ಇವಾಗ ಒಂದು ಟೈಮ್ನಲ್ಲಿ ಒಂದು ಸೇವೆಯನ್ನ ಮಾಡಬಾರ್ದು. तीनों ही सेवाएं इकट्ठी हो, ಮೂರು ಸೇವೆಯನ್ನು ಒಟ್ಟಿಗೆ ಮಾಡಬೇಕಾಗಿದೆ. तो उसका प्रभाव जल्दी हो जाएगा। ಅವಾಗ ಅದ್ರ ಪ್ರಭಾವ ಬೇಗ ಆಗೋಗ್ಬಿಡುತ್ತೆ. कौन सी तीनों सेवाएं? ಯಾವುದಾಗಿದೆ ಮೂರು ಸೇವೆಗಳು? मनसा से भी और वाचा से भी और कर्मणा से भी। ಮನಸ ಮುಖಾಂತರ, ವಾಚಾ ಮುಖಾಂತರ ಮತ್ತೆ ಕರ್ಮಣ ಮುಖಾಂತರ. तीनों सेवाएं इकट्ठी की जाती हैं तो रिजल्ट जल्दी निकलता है। ಮೂರು ಪ್ರಕಾರದ ಸೇವೆಯನ್ನ ಯಾವಾಗ ಒಟ್ಟಿಗೆ ಮಾಡಲಾಗುತ್ತೆ ಅವಾಗ ರಿಸಲ್ಟ್ ಬೇಗ ಬರುತ್ತೆ. अभी 70 साल हो गए, अभी तक रिजल्ट क्यों नहीं निकला? ಇವಾಗ 70 ವರ್ಷ ಆಗೋಯ್ತು, ಮತ್ತೆ ಆದರೂ ಇಲ್ಲಿವರೆಗೂ ರಿಸಲ್ಟ್ ಯಾಕೆ ಬಂದಿಲ್ಲ? क्योंकि वाचा सेवा करते हैं तो मनसा ಯಾಕೆಂದ್ರೆ ವಾಚಾ ಸೇವೆ ಮಾಡ್ತಾರೆ, ಮತ್ತೆ ಮನಸ भूल जाती है, कमजोर रहती है। ಮನಸಾದಿಂದ ಮರ್ತೋಗ್ಬಿಡ್ತಾರೆ, ಕಮ್ಜೋರ್ ಆಗಿರ್ತಾರೆ. मनसा करते हैं तो पालती मार के मनसा में ही बैठ जाते। ಮನಸ ಮಾಡ್ತಾರೆ ಅಂದರೆ ಕಾಲನ್ನ ಕಟ್ಕೊಂಡು ಕುತ್ಕೊಂಡು ಮನಸ ಸೇವೆನೇ ಅದರಲ್ಲೇ ತೊಡಗ್ಬಿಡ್ತಾರೆ. कर्मणा में चूक जाते। ಅವಾಗ ಕರ್ಮಣದಲ್ಲಿ ಹಿಂದೆ ಉಳ್ಕೊಂಡ್ಬಿಡ್ತಾರೆ. विशेष सेवा है एक ही समय तीनों प्रकार की इकट्ठी सेवा। वाचा के साथ साथ मनसा की भी सेवा साथ में हो और कर्मणा अर्थात संपर्क संग से संग के आधार पर भी रंग लगाने की सेवा, बोल द्वारा भी सेवा और संकल्प द्वारा भी सेवा। ವಿಶೇಷ ಸೇವೆ ಆಗಿದೆ. ಒಂದೇ ಸಮಯದಲ್ಲಿ ಮೂರು ಪ್ರಕಾರದ ಸೇವೆ ಒಟ್ಟಿಗೆ. ವಾಚಾ ಸೇವೆ ಜೊತೆಯಲ್ಲಿ ಮನಸ ಸೇವೆ, ಮತ್ತು ಜೊತೆಯಲ್ಲೇ ಕರ್ಮಣಾ ಸೇವೆ. ಕರ್ಮಣ ಅಂದರೆ ಸಂಪರ್ಕ, ಅಂದರೆ ಸಂಗಿನ ರಂಗಿನ ಆಧಾರದಿಂದ ಬಣ್ಣವನ್ನು ಹಚ್ಚುವಂಥ ಸೇವೆ. ಮುಖದ ಮುಖಾಂತರನೂ ಸೇವೆ, ಮತ್ತು ಸಂಕಲ್ಪದ ಮುಖಾಂತರನೂ ಸೇವೆ. तो वर्तमान समय एक एक सेवा अलग करने का समय नहीं है। बेहद की सेवा की रफ्तार एक ही समय तीनों प्रकार की सेवा इकट्ठी हो, इसको कहा जाता है तेज रफ्तार से बेहद की तीव्र गति वाली सेवा। अव्यक्त वाणी तारीख 26 दिसंबर 1979 पृष्ठ 153 आदि। ಮತ್ತು ವರ್ತಮಾನ ಸಮಯದಲ್ಲಿ ಒಂದೊಂದು ಸೇವೆಯನ್ನು ಬೇರೆ ಬೇರೆ ಮಾಡುವಂಥ ಟೈಮ್ ಅಲ್ಲ,
ಬೇಹದ್ದಿನ ಸೇವೆಯ ಸ್ಪೀಡ್ ಏನಿದೆ ಅದು ಒಂದೇ ಸಮಯದಲ್ಲಿ 3 ಪ್ರಕಾರದ ಸೇವೆ ಒಟ್ಟಿಗೆ ಆಗಬೇಕು. ಇದಕ್ಕೆ ಹೇಳಲಾಗುತ್ತೆ ತುಂಬ ಜಾಸ್ತಿ ಸ್ಪೀಡ್ನಲ್ಲಿ ಮಾಡುವಂಥ ಬೇಹದ್ದಿನ ತೀವ್ರಗತಿ ಉಳ್ಳುವಂಥ ಸೇವೆ. ಅವ್ಯಕ್ತವಾಣಿ ತಾರೀಖು 26/12/79, ಪೇಜ್ ನಂಬರ್ 153 ಆದಿ. सभी प्रत्यक्षता चाहते हैं। ಎಲ್ಲರೂ ಪ್ರತ್ಯಕ್ಷತೆಯನ್ನು ಇಷ್ಟಪಡ್ತಾರೆ. इतना खर्चा कर रहे हैं, ಎಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. जगह जगह पर बड़े बड़े प्रोग्राम कर रहे हैं। ಜಗದಲ್ಲೂ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ. हर एक वर्ग मेहनत अच्छी कर रहे हैं। ಪ್ರತಿಯೊಂದು ವರ್ಗನೂ ತುಂಬ ಒಳ್ಳೆ ರೀತಿಯಿಂದ ಶ್ರಮ ಪಡ್ತಾ ಇದ್ದಾರೆ. लेकिन अभी इस वर्ष ये एडिशन करो ಆದರೆ ಇವಾಗ ಈ ವರ್ಷದಲ್ಲಿ ಇದನ್ನು ಎಡಿಷನ್ ಮಾಡಿ कि जो भी सेवा करो, ನೀವೇನೇ ಸೇವೆಯನ್ನು ಮಾಡ್ತೀರಾ मानो मुख की सेवा करते हो ತಿಳ್ಕೊಳ್ಳಿ, ಮುಖದಿಂದ ಏನಾದರೂ ಸೇವೆಯನ್ನು ಮಾಡ್ತೀರಾ. तो सिर्फ मुख की सेवा नहीं, ಮತ್ತು ಅದು ಕೇವಲ ಮುಖದ ಸೇವೆ ಅಲ್ಲ, मनसा वाचा और स्नेह सहयोग रूपी कर्म ಮನಸ ವಾಚ ಕರ್ಮಣ 3 ಪ್ರಕಾರದ ಸೇವೆಯಲ್ಲಿ एक ही समय में 3 सेवाएं इकट्ठी हो। ಒಂದೇ ಸಮಯದಲ್ಲಿ 3 ಪ್ರಕಾರದ ಸೇವೆ ಒಟ್ಟಿಗೆ ಆಗಬೇಕು. तीनों सेवाएं अलग अलग नहीं हो। 3 ಪ್ರಕಾರದ ಸೇವೆ ಬೇರೆ ಬೇರೆ ಆಗಬಾರ್ದು. एक सेवा में देखा जाता है ಒಂದು ಸೇವೆಯಲ್ಲಿ ನೋಡಲಾಗುತ್ತೆ कि जो बाप दादा रिजल्ट देखना चाहते हैं वो नहीं होती। ಬಾಪ್ದಾದ ಏನು ರಿಸಲ್ಟನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಅದಾಗೋದೇ ಇಲ್ಲ. जो आप भी चाहते हो प्रत्यक्षता हो जाए, ನೀವು ಸಹ ಇಷ್ಟಪಡ್ತೀರಾ ಪ್ರತ್ಯಕ್ಷತೆ ಆಗ್ಬಿಡ್ಲಿ ಅಂತ. अभी तक ये रिजल्ट अच्छी है, ಇಲ್ಲಿವರೆಗೂ ಈ ರಿಸಲ್ಟ್ ಚೆನ್ನಾಗಿದೆ, पहले से बहुत अच्छी रिजल्ट। ಮೊದಲಿಗಿಂತನೂ ತುಂಬ ಚೆನ್ನಾಗಿದೆ ರಿಸಲ್ಟ್ ಇವಾಗ. सब अच्छा अच्छा बहुत अच्छा कह के जाते हैं, ಎಲ್ಲರೂ ಚೆನ್ನಾಗಿದೆ ತುಂಬ ಒಳ್ಳೇದು ಅಂತ ಹೇಳ್ಬಿಟ್ಟು ಹೋಗ್ತಾರೆ. लेकिन अच्छा बनना अर्थात प्रत्यक्षता होना। ಆದರೆ ಚೆನ್ನಾಗಿ ಆಗೋದು ಅಂದರೆ ಪ್ರತ್ಯಕ್ಷತೆ ಆಗೋದು. तो अब एडिशन करो। ಮತ್ತು ಇವಾಗ ಎಡಿಷನ್ ಮಾಡ್ಕೊಳ್ಳಿ. एक ही समय तीनों रूप से सर्विस करने की जब रूपरेखा बन जावेगी तब हर एक कर्तव्य में सिद्धि दिखलाई पड़ेगी। अव्यक्त वाणी तारीख 2 अगस्त 1973, पृष्ठ 147 मध्यादि। ಒಂದೇ ಸಮಯದಲ್ಲಿ 3 ಪ್ರಕಾರದ ಸರ್ವಿಸ್ ಮಾಡುವಂಥ ರೂಪರೇಖೆ ಯಾವಾಗ ಕಾಣಿಸುತ್ತೆ ಆವಾಗ ಪ್ರತಿಯೊಂದು ಕರ್ತವ್ಯದಲ್ಲಿ ಸಿದ್ಧಿ ಕಾಣಿಸುತ್ತೆ. ಅವ್ಯಕ್ತವಾಣಿ ತಾರೀಖು 2/8/73, ಪೇಜ್ ನಂಬರ್ 147 ಮಧ್ಯಾದಿ. कब होगी सारे संसार में शिव बाबा की प्रत्यक्षता? ಯಾವಾಗ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಶಿವಬಾಬಾರವರ ಪ್ರತ್ಯಕ್ಷತೆ? महाशिवरात्रि माने ಮಹಾಶಿವರಾತ್ರಿ ಅಂದರೆ घोर अज्ञान अंधकार की रात्रि, ತುಂಬ ಜಾಸ್ತಿ ಅಜ್ಞಾನ ಅಂಧಕಾರದ ರಾತ್ರಿ, जिसमें जो विधर्मी धर्मों में कन्वर्ट होने वाले ಅದರಲ್ಲಿ ಯಾರು ವಿಧರ್ಮಿ ಧರ್ಮದಲ್ಲಿ ಕನ್ವರ್ಟ್ ಆಗುವಂಥವ್ರು बच्चा बुद्धि आत्माएं हैं, ಮಗುವಿನ ಥರ ಬುದ್ಧಿ ಉಳ್ಳುವಂಥ ಆತ್ಮಗಳಾಗಿದ್ದಾರೆ. वो भी अज्ञान अंधकार में डूबे रहते हैं। ಅವರು ಸಹ ಅಜ್ಞಾನ ಅಂಧಕಾರದಲ್ಲೇ ಮುಳುಗಿರ್ತಾರೆ. बाप को तो जानते ही नहीं, ತಂದೆನಂತವ್ರು ತಿಳ್ಕೊಂಡೇ ಇಲ್ಲ. और जो दूसरे धर्मों में जीवन रहते कन्वर्ट कभी होते ही नहीं। ಮತ್ತೆ ಯಾರು ಜೀವನ ಇರ್ತಾ ಬೇರೆ ಧರ್ಮದಲ್ಲಿ ಕನ್ವರ್ಟೇ ಆಗೋದಿಲ್ಲ. वो भी अज्ञान अंधकार में डूब जाते हैं। ಅವರು ಸಹ ಅಜ್ಞಾನ ಅಂಧಕಾರದಲ್ಲಿ ಮುಳುಗೋಗ್ತಾರೆ. और बाहर की दुनिया तो डूबी हुई है ही। ಮತ್ತೆ ಹೊರಗಡೆ ಪ್ರಪಂಚ ಅಂತೂ ಹಾಗೆ ಮುಳುಗೇ ಇದೆ. तीनों दुनिया 3 ಪ್ರಪಂಚ अज्ञान अंधकार में डूब जाती है। ಅಜ್ಞಾನ ಅಂಧಕಾರದಲ್ಲೇ ಮುಳುಗೋಗ್ಬಿಡುತ್ತೆ. तब उस महान रात्रि में जिससे बड़ी कोई अंधकार की रात्रि होती ही नहीं। ಆವಾಗ ಆ ಮಹಾನ್ ರಾತ್ರಿಯಲ್ಲಿ ಅದಕ್ಕಿಂತ ಜಾಸ್ತಿ ಅಜ್ಞಾನ ಅಂಧಕಾರದ ರಾತ್ರಿ ಬೇರೆ ಯಾವುದೂ ಇರೋದೇ ಇಲ್ಲ.
वो बाप आते हैं, ಆವಾಗ ಆ ತಂದೆ ಬರ್ತಾರೆ, प्रत्यक्ष होते हैं। ಪ್ರತ್ಯಕ್ಷ ಆಗ್ತಾರೆ, प्रत्यक्षता रूपी जन्म लेते हैं। ಪ್ರತ್ಯಕ್ಷ ರೂಪಿ ಜನ್ಮ ತಗೊಂತಾರೆ। संसार में जो ಪ್ರಪಂಚದಲ್ಲಿ भारत में खास मनाया जाता है बच्चे का जन्मदिन, ಭಾರತದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತೆ ಮಗುವಿನ ಜನ್ಮದಿನ। संसार का सामने बाबा का प्रत्यक्ष कब होगा? ಅವ್ರು ಹೇಳ್ತಿದ್ದಾರೆ ಸಂಸಾರದ ಎದುರುಗಡೆ ತಂದೆಯ ಪ್ರತ್ಯಕ್ಷತೆ ಯಾವಾಗ ಆಗುತ್ತೆ ಅಂತ। जब कृष्ण बच्चे की बुद्धि में प्रत्यक्षता हो, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವಾಗ ಕೃಷ್ಣ ಮಗುವಿನ ಬುದ್ಧಿಯಲ್ಲಿ ಪ್ರತ್ಯಕ್ಷತೆ ಆಗುತ್ತೆ ಆವಾಗ। है या कृष्ण बच्चा जिसमें प्रवेश करता है उसकी बुद्धि में प्रत्यक्षता हो। ಕೃಷ್ಣ ಮಗು ಯಾರ ಬುದ್ಧಿಯಲ್ಲಿ ಪ್ರತ್ಯಕ್ಷ ಆಗ್ತಾರೆ, ಅವ್ರು ಯಾರಲ್ಲಿ ಬುದ್ಧಿಯಲ್ಲಿ ಜನ್ಮ ತಗೊಂತಾರೆ ಅವ್ರ ಬುದ್ಧಿಯಲ್ಲಿ ಮೊದಲು ಪ್ರತ್ಯಕ್ಷತೆ ಆಗುತ್ತೆ। चंद्रमा अस्त होगा तो सूर्य उदय होगा। ಚಂದ್ರಮ ಯಾವಾಗ ಅಸ್ತ ಆಗ್ತಾನೆ ಆವಾಗ ಸೂರ್ಯ ಉದಯ ಆಗ್ತಾನೆ। दोनों अरस परस है। ಎರಡು ಅರಸ್ಪರಸ್ ಆಗಿದೆ। तो प्रश्न का जवाब मिल गया। ಮತ್ತೆ ಇವಾಗ ಪ್ರಶ್ನೆ ಉತ್ತರ ಸಿಕ್ಬಿಡ್ತು, कब हो? ಮತ್ತೆ ಅದು ಯಾವಾಗ ಆಗುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ। अभी आपको इतना ज्ञान सुनाया गया, उसमें ये पता नहीं चला ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನಿಮ್ಗೆ ಇವಾಗ ಇಷ್ಟೊಂದು ಜ್ಞಾನವನ್ನ ಹೇಳಿದ್ದಾರೆ, ಇದರಲ್ಲಿ ನಿಮ್ಗಿನ್ನೂ ಗೊತ್ತಾಗಿಲ್ವಾ कि ज्ञान सूर्य प्रकट कब होगा। ಜ್ಞಾನ ಸೂರ್ಯ ಯಾವಾಗ ಪ್ರಕಟ ಆಗ್ತಾನೆ ಅಂತ। टाइम निश्चित नहीं कर दिया ಅದರದ್ದು ಟೈಮ್ ನಿಶ್ಚಿತ ಮಾಡಿಲ್ವಾ? क्या? बाप अकेला प्रत्यक्ष होगा या बच्चे के साथ प्रत्यक्ष होगा? ತಂದೆ ಒಬ್ಬರೇ ಪ್ರತ್ಯಕ್ಷ ಆಗ್ತಾರಾ ಅಥವಾ ಮಕ್ಕಳ ಜೊತೆಯಲ್ಲೇ ಪ್ರತ್ಯಕ್ಷ ಆಗ್ತಾರಾ? अव्वल नंबर बच्चा कौन? ಮೊದಲನೇ ನಂಬರ್ ಮಗು ಯಾರಾಗಿದ್ದಾರೆ? कृष्ण बच्चे। ಕೃಷ್ಣ ಮಗುನೇ ಆಗಿದ್ದಾರೆ। तो बताया नहीं आपको? ಮತ್ತೆ ನಿಮ್ಗೆ ಹೇಳಿಲ್ವಾ? ये अभी डेट का पता नहीं कब डेट डेट नहीं, डेट नहीं ಯಾರು ಡೇಟ್ ಗೊತ್ತಿಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ। ಅದಕ್ಕೆ ಬಾಬಾ ಹೇಳ್ತಾರೆ ಡೇಟ್ ವೇಟ್ ಏನು ಹೇಳಿಲ್ಲ। बताई जाती है। शिवरात्रि की डेट नहीं होती है। ಶಿವರಾತ್ರಿ ದಿನ ಡೇಟ್ ಇರೋದಿಲ್ಲ। बाप के पास तो होगी। बता दिया ना, डेट नहीं होती है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹೇಳ್ಬಿಟ್ವಲ್ಲ ಡೇಟ್ ಏನು ಇರೋದಿಲ್ಲ, अप्रोक्सीमेटली बताया जाता है ಅಪ್ರಾಕ್ಸಿಮೇಟ್ಲಿ ಹೇಳಲಾಗುತ್ತೆ ये टाइम है ಈ ಟೈಮ್ ಆಗಿದೆ ಅಂತ। जब संसार में ज्ञान सूर्य प्रकटा ಯಾವಾಗ ಪ್ರಪಂಚದ ಎದುರುಗಡೆ ಜ್ಞಾನ ಸೂರ್ಯ ಪ್ರಕಟ ಆಗ್ತಾನೆ, और जो अज्ञान अंधेर है, अंधेर मचाने वाले हैं, ಮತ್ತೇನು ಅಜ್ಞಾನ ಅಂಧಕಾರ ಇದೆ, ಯಾರು ಅಜ್ಞಾನ ಅಂಧಕಾರವನ್ನು ಹರಡಿಸುವಂತವ್ರಾಗಿದ್ದಾರೆ, अंधेरा फैलाने वाले हैं, ಕತ್ಲನ್ನ ಹರಡಿಸುವಂತವ್ರಾಗಿದ್ದಾರೆ, जिनके अंदर ये वासना बैठी हुई है, ಯಾರಲ್ಲಿ ಈ ವಾಸನೆ ಕುತ್ಕೊಂಡಿದೆ कायम रहेगा। ಏನಂತ ಕತ್ಲು ಯಾವಾಗ್ಲೂ ಕಾಯಂ ಆಗಿರುತ್ತೆ ಅಂತ ಯಾರ ಬುದ್ಧಿಯಲ್ಲಿ ಕುತ್ಕೊಂಡಿದೆ, क्या हम ज्ञान सूर्य को प्रत्यक्ष नहीं होने देंगे, ಏನಂತ ಹೇಳ್ತಾರೆ ನಾವು ಜ್ಞಾನ ಸೂರ್ಯನ ಪ್ರತ್ಯಕ್ಷ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ। वो नष्ट हो जाएंगे। ಅವ್ರು ನಷ್ಟ ಆಗೋಗ್ತಾರೆ, ಓಡೋಗ್ಬಿಡ್ತಾರೆ। अब तो अब अंत का पता नहीं चला आपको। ಇವಾಗಿನ್ನು ನಿಮ್ಗೆ ಅಂತ್ಯದ್ದು ಯಾವಾಗ ಅಂತ ಗೊತ್ತಾಗಿಲ್ವಾ? मैंने इसलिए बोला डेट कौन सी? डेट नहीं बताई जाती है। ಅವ್ರು ಮತ್ತೆ ಡೇಟ್ ಕೇಳ್ತಾ ಇದ್ದಾರೆ, ಡೇಟ್ ಗೊತ್ತಾಗಿಲ್ಲ ಅಲ್ವಾ, ಆದರೆ ಅದಕ್ಕೆ ಕೇಳ್ತಾ ಇದ್ದೀವಿ ಅಂತ। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಡೇಟ್ ಎಲ್ಲ ಹೇಳೋದಿಲ್ಲ ಅಂತ। अज्ञानता की बात है। ಅದೆಂತೂ ಅಜ್ಞಾನತೆಯ ಮಾತಾಗಿದೆ। न विनाश की डेट बताई जाती है, न बाप के जन्म की डेट बताई जाती है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ವಿನಾಶದ್ದು ಡೇಟ್ ಹೇಳಲಿಕ್ಕಾಗಲ್ಲ, ಮತ್ತೆ ತಂದೆಯ ಜನ್ಮದಿನದ್ದು ಡೇಟ್ ಹೇಳಲಿಕ್ಕಾಗಲ್ಲ। बाबा जी बोल रहे हैं डेट कब फिक्स करनी? ಮತ್ತೆ ಕೇಳ್ತಾ ಇದ್ದಾರೆ ಬಾಬಾ ಡೇಟ್ ಯಾವಾಗ ಫಿಕ್ಸ್ ಆಗಿದೆ ಅಂತ। डेट की बात, ಮತ್ತೆ ಅದೇ ಡೇಟಿನ ಮಾತು डेट तो मुरलियों में बता दिया, डेट यहाँ फिक्स नहीं होती है। ಮುರಳಿಯಲ್ಲಂತೂ ಹೇಳ್ಬಿಟ್ಟಿದ್ದಾರೆ ಡೇಟ್ ಇಲ್ಲಿ ಫಿಕ್ಸ್ ಆಗೋದಿಲ್ಲ। प्रश्न यही पूछ रहा है ना। तो गलत बात है। ಅವ್ರಂತಿದ್ದಾರೆ ಅದ್ರ ಪ್ರಶ್ನೆ ಅಂತೂ ಇದೇ ಕೇಳ್ತಾ ಇದ್ದಾರಲ್ವಾ ಅಂತ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಇದು ತಪ್ಪು ಮಾತಾಗಿದೆ। ज्ञान मार्ग में बाप की प्रत्यक्षता नहीं और दुनिया के विनाश होने की आखिरी डेट। ಜ್ಞಾನ ಮಾರ್ಗದಲ್ಲಿ ತಂದೆಯ ಪ್ರತ್ಯಕ್ಷತೆದು ಮತ್ತೆ ವಿನಾಶದ ಕೊನೆಯ ಡೇಟ್ यही बात को पूछ वो कभी भी पहले से नहीं बताई जाती। ಅದ್ಯಾವತ್ತೂ ಮೊದಲಿಂದ ಹೇಳಲಿಕ್ಕಾಗಲ್ಲ। इतनी कोशिशों के बावजूद भी क्यों नहीं हो रही है शिव बाबा की प्रत्यक्षता? ಇಷ್ಟೊಂದು ಪ್ರಯತ್ನಗಳನ್ನು ಮಾಡಿದ್ರೂ ಸಹ ಯಾಕೆ ಶಿವಬಾಬಾರವರ ಪ್ರತ್ಯಕ್ಷತೆ ಆಗ್ತಾ ಇಲ್ಲ? बाप दादा की प्रत्यक्षता सब चाहते हैं ಬಾಬ್ದಾದಾರವರ ಪ್ರತ್ಯಕ್ಷತೆ ಅಂತೂ ಎಲ್ಲರೂ ಇಷ್ಟಪಡ್ತಾರೆ, और चाहते हो। ಮತ್ತೆ ನೀವು ಸಹ ಇಷ್ಟಪಡ್ತೀರಾ। बाप दादा की प्रत्यक्षता करें, ಬಾಬ್ದಾದಾರವರ ಪ್ರತ್ಯಕ್ಷತೆಯನ್ನ ಮಾಡ್ಬೇಕಾ? क्या
बहुत बनाते हो। ಏನಂತ ಹೇಳಿದ್ರು, ಪ್ಲಾನ್ ಅನ್ನಂತೂ ತುಂಬಾ ಮಾಡ್ತೀರಾ, अच्छे अच्छे प्लान बनाते हो, बाप दादा खुश हैं। ಒಳ್ಳೊಳ್ಳೆ ಪ್ಲಾನ್ಗಳನ್ನ ಮಾಡ್ತೀರಾ, ಅದರಿಂದ ಬಾಬ್ದಾದರವರು ಸಹ ಖುಷಿಯಲ್ಲಿದ್ದಾರೆ. लेकिन ये रायल रूप का मैंपन का प्लान है। ಆದರೆ ಇದು ರಾಯಲ್ ರೂಪದಲ್ಲಿ ನಾನು ನಂದು ಅನ್ನೋ ಪ್ಲಾನ್ ಆಗಿದೆ. मैंपन के प्लान में ನಂದು ಅನ್ನೋ ಪ್ಲಾನಿನಿಂದ सफलता में कुछ परसेंटेज कम हो जाती है। ಸಫಲತೆಯಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗೋಗ್ಬಿಡುತ್ತೆ. अब सर्विस का लक्ष्य यही हुआ कि बाप को प्रत्यक्ष करना। वह तब कर सकेंगे जब पहले अपने को ज्ञान योग के प्रत्यक्ष प्रमाण बनावेंगे। जितना स्वयं को प्रत्यक्ष प्रमाण बनावेंगे उतना बाप को प्रत्यक्ष कर सकेंगे। अव्यक्त वाणी तारीख 6 अगस्त 1970 पृष्ठ 2 अंक। ಇವಾಗ ಸರ್ವಿಸಿನ ಲಕ್ಷ್ಯ ಅಂತೂ ಇದೇ ಆಗಿದೆ, ತಂದೆಯನ್ನು ಪ್ರತ್ಯಕ್ಷ ಮಾಡೋದು. ಅದನ್ನು ಅವಾಗೇ ಮಾಡಲಿಕ್ಕೆ ಸಾಧ್ಯ ಆಗಿದೆ ಯಾವಾಗ ಮೊದಲು ನಾವು ನಮ್ಮನ್ನು ಜ್ಞಾನಯೋಗದ ಪ್ರತ್ಯಕ್ಷ ಪ್ರಮಾಣವನ್ನಾಗಿ ಮಾಡ್ಕೊತೀವಿ. ಎಷ್ಟು ನಾವು ಸ್ವಯಂವನ್ನು ಪ್ರತ್ಯಕ್ಷ ಪ್ರಮಾಣವನ್ನಾಗಿ ಮಾಡ್ಕೊತೀವೋ ಅಷ್ಟೇ ನಾವು ತಂದೆಯನ್ನು ಪ್ರತ್ಯಕ್ಷ ಮಾಡ್ಬೋದಾಗಿದೆ. ಅವ್ಯಕ್ತವಾಣಿ ತಾರೀಖ್ 6/8/70 ಪೇಜ್ ನಂಬರ್ 2 ಅಂತ್ಯ. इतना सब कुछ होते हुए बाबा बाप की प्रत्यक्षता क्यों नहीं हो रही? ಅವ್ರು ಹೇಳ್ತಿದ್ದಾರೆ, ಇಷ್ಟೆಲ್ಲ ಇದ್ರೂ ಸಹ ತಂದೆ ಪ್ರತ್ಯಕ್ಷತೆ ಯಾಕೆ ಆಗ್ತಾ ಇಲ್ಲ ಅಂತ. क्योंकि कर्म उल्टे हो रहे हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾಕೆಂದರೆ ಕರ್ಮ ಏನಿದೆ ಅದು ಉಲ್ಟಾ ಆಗ್ತಾ ಇದೆ. हम बाज नहीं आते हैं उल्टे कर्म करने से। ನಾವು ಉಲ್ಟಾ ಕರ್ಮಗಳು ಮಾಡೋದ್ರಿಂದ ನಮಗೆ ನಾಚಿಕೆನೇ ಬರಲ್ಲ. लोगों को दिखाते हैं ये हैं कि हम बड़े धर्मात्मा हैं, ಜನಗಳಿಗೆ ನಾವು ತೋರಿಸ್ತೀವಿ ನಾವು ತುಂಬ ದೊಡ್ಡ ಧರ್ಮಾತ್ಮ ಆಗಿದ್ದೀವಿ ಅಂತ. लेकिन अंदर से समझते हैं कि हम बड़े पापात्मा हैं। ಆದರೆ ಒಳಗಡೆಯಿಂದ ತಿಳ್ಕೊಂತಾರೆ ನಾವು ತುಂಬ ದೊಡ್ಡ ಪಾಪಾತ್ಮಗಳಾಗಿದ್ದೀವಿ ಅಂತ. लेकिन रोज इसी का पढ़ाई पढ़ते हैं, हैं? लेकिन रोज इसी का पढ़ाई पढ़ते हैं। ವಾಸ್ತವದಲ್ಲಿ ಪ್ರತಿದಿನ ನಾವು ಇದರ ವಿದ್ಯಾಭ್ಯಾಸವನ್ನೇ ಓದ್ತೀವಿ. लो तभी तो 100 गुना पाप का बोझा चढ़ता है। ಅದಕ್ಕೆ ಬಾಬಾ ಹೇಳ್ತಾರೆ, ನೋಡ್ಕೊಳ್ಳಿ, ಮತ್ತೆ ಅದಕ್ಕೆ ಅಲ್ವಾ ಪಾಪದ ಬೋಜ 100ರಷ್ಟು ಹೆಚ್ಚಾಗುತ್ತೆ. लोगों की आंख में धूल झोलना, ಜನಗಳ ಕಣ್ಣಿನಲ್ಲಿ ಮಣ್ಣು ಹಾಕ್ತೀರಾ, भगवान की आंख में धूल झोंकना, ಭಗವಂತನ ಕಣ್ಣಿನಲ್ಲಿ ಮಣ್ಣು ಹಾಕ್ತೀರಾ, समाज की आंखों में धूल झोंकना, ಸಮಾಜದ ಕಣ್ಣಿನಲ್ಲೂ ಮಣ್ಣು ಹಾಕ್ತೀರಾ. और सारे जितने भी देश की सरकारें हैं ಮತ್ತೆ ಇಡೀ ಪ್ರಪಂಚದಲ್ಲಿ ಎಷ್ಟೇ ದೇಶಗಳ ಸರ್ಕಾರ ಇದೆ सबकी आंखों में धूप धूल झोंकने का काम कर रहे हैं। ಎಲ್ಲರ ಕಣ್ಣಿನಲ್ಲೂ ಮಣ್ಣು ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ. तो 100 गुना बोझ चढ़ेगा कि नहीं चढ़ेगा? ಮತ್ತೆ 100ರಷ್ಟು ಬೋಜ ಬರುತ್ತೋ ಇಲ್ವೋ? अवस्थाएं नीचे गिर रही है या ऊंचे उठ रही है? ಮತ್ತೆ ಅದರಿಂದ ಅವಸ್ಥೆ ಮೇಲೆ ಹೇಳ್ತಾ ಇದೇನಾ ಅಥವಾ ಕೆಳಗಡೆ ಬೀಳ್ತಾ ಇದೇನಾ ಅವಸ್ಥೆ? हैं? अभी ब्राह्मण बच्चे गिरती कला में जा रहे हैं या उठती कला में जा रहे हैं? ಇವಾಗ ಬ್ರಾಹ್ಮಣ ಮಕ್ಕಳು ಬೀಳುವಂತ ಕಲೆಯಲ್ಲಿ ಹೋಗ್ತಾ ಇದ್ದಾರಾ ಅಥವಾ ಮೇಲೆ ಏರುವಂತ ಕಲೆಯಲ್ಲಿ ಹೋಗ್ತಾ ಇದ್ದಾರಾ? क्यों जा रहे हैं? ಯಾಕೆ ಹೋಗ್ತಾ ಇದ್ದಾರೆ? हेवनली गॉडफादर मिला है, ಹೆವೆನ್ಲಿ ಗಾಡ್ ಫಾದರ್ ಸಿಕ್ಕಿದ್ದಾರೆ ಅಂದ್ರೆ हेवन में अनुभव करना चाहिए। ಮತ್ತೆ ಹೆವೆನ್ ನಲ್ಲಿ ಅನುಭವ ಮಾಡ್ಕೋಬೇಕಾಗಿದೆನಾ? नरक में क्यों बैठे हैं? ನರಕದಲ್ಲಿ ಯಾಕೆ ಕೂತ್ಕೊಂಡಿದ್ದಾರೆ? इसका मतलब बाप के बच्चे नहीं बने हैं। ಇದರ ಅರ್ಥ ಏನಾಗಿದೆ? ತಂದೆಯ ಮಕ್ಕಳು ಇನ್ನೂ ಆಗೇ ಇಲ್ಲ. कौन से बच्चे शिव बाबा को प्रत्यक्ष करेंगे? ಎಂಥ ಮಕ್ಕಳು ಶಿವಬಾಬಾರವರನ್ನ ಪ್ರತ್ಯಕ್ಷ ಮಾಡ್ತಾರೆ? बाप की प्रत्यक्षता तब होगी ತಂದೆಯ ಪ್ರತ್ಯಕ್ಷತೆ ಅವಾಗ ಆಗುತ್ತೆ जब क्वालिटी वाले कार्य को और बाप ಯಾವಾಗ ಕ್ವಾಲಿಟಿ ಉಳ್ಳುವಂಥವ್ರು ಕಾರ್ಯವನ್ನ को प्रत्यक्ष करें। ಮತ್ತೆ ತಂದೆಯನ್ನ ಪ್ರತ್ಯಕ್ಷ ಮಾಡ್ತಾರೆ. क्वांटिटी की आत्माओं से बाप प्रत्यक्ष नहीं होगा। ಕ್ವಾಂಟಿಟಿ ಉಳ್ಳುವಂಥ ಆತ್ಮಗಳ ಮುಖಾಂತರ ತಂದೆ ಪ್ರತ್ಯಕ್ಷ ಆಗೋದಿಲ್ಲ. प्रजावर्ग की आत्माएं बाप को प्रत्यक्ष नहीं करेंगी। ಪ್ರಜಾವರ್ಗದ ಆತ್ಮಗಳು ತಂದೆಯನ್ನ ಪ್ರತ್ಯಕ್ಷ ಮಾಡಲ್ಲ. पुरुषार्थी बच्चे प्रत्यक्ष करेंगे ಪುರುಷಾರ್ಥಿ ಮಕ್ಕಳು ಪ್ರತ್ಯಕ್ಷ ಮಾಡ್ತಾರ या प्रजावर्ग की आत्माएं प्रत्यक्ष करेंगी? ಅಥವಾ ಪ್ರಜಾವರ್ಗದ ಆತ್ಮಗಳು ಪ್ರತ್ಯಕ್ಷ ಮಾಡ್ತಾರ? प्रजावर्ग की आत्माएं तो पुरुषार्थ ही नहीं करती। ಪ್ರಜಾವರ್ಗದ ಆತ್ಮಗಳಂತೂ ಪುರುಷಾರ್ಥವನ್ನೇ ಮಾಡಲ್ಲ. तो जो बाप के बच्चे हैं, ಮತ್ತೆ ಯಾರು ತಂದೆ ಮಕ್ಕಳಾಗಿರ್ತಾರೆ, जो मालाओं में आने वाले हैं, ಯಾರು ಮಾಲೆಯಲ್ಲಿ ಬರುವಂತವರಾಗಿದ್ದಾರೆ, जो क्वालिटी की सर्विस करने वाले बच्चे हैं, ಯಾರು ಕ್ವಾಲಿಟಿಯಿಂದ ಸರ್ವಿಸ್ ಮಾಡುವಂತ ಮಕ್ಕಳಾಗಿದ್ದಾರೆ, क्वालिटी के नंबर में आने वाले हैं, ಯಾರು ಆ ಕ್ವಾಲಿಟಿಯ ನಂಬರ್ನಲ್ಲಿ ಬರುವಂತವರಾಗಿದ್ದಾರೆ, उन बच्चों को आगे करो। ಆ ಮಕ್ಕಳನ್ನ ಮುಂದೆ ಮಾಡಿ. बाप की प्रत्यक्षता बच्चों से होगी।
तो ये कौन से बच्चे होंगे जो बाप की प्रत्यक्षता करेंगे? जो धर्म ಅವ್ರು ಹೇಳ್ತಿದ್ದಾರೆ ಬಾಬಾ ತಂದೆ ಪ್ರತ್ಯಕ್ಷತೆ ಮಕ್ಕಳ ಮುಖಾಂತರ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಮತ್ತು ಆ ಥರ ಯಾವ ಮಕ್ಕಳಾಗಿದ್ದಾರೆ, ಯಾರ ಮುಖಾಂತರ ತಂದೆ ಪ್ರತ್ಯಕ್ಷತೆ ಆಗುತ್ತೆ? सजा नहीं खाने वाले वो अव्वल नंबर होंगे पहले। ಯಾರು ಶಿಕ್ಷೆಗಳನ್ನು ಅನುಭವಿಸೋದಿಲ್ಲ ಅವರೇ ಮೊದಲನೇ ನಂಬರ್ನಲ್ಲಿ ಮಕ್ಕಳಾಗಿದ್ದಾರೆ. चलन और चेहरे से ही प्रत्यक्ष करेंगे ना। ನಡವಳಿಕೆಯಿಂದ ಮುಖದಿಂದನೇ ಪ್ರತ್ಯಕ್ಷತೆಯನ್ನು ಮಾಡ್ತಾರೆ ಅಲ್ವಾ. ये मार डाल करके प्रत्यक्ष करेंगे। वो धारणाएं भी वैसे होंगी। मैं अच्छी होंगी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಧಾರಣೆಗಳು ಚೆನ್ನಾಗಿರ್ಬೇಕಲ್ವಾ, ಅಥವಾ ಹಾಗೆ ಪ್ರತ್ಯಕ್ಷ ಮಾಡ್ಲಿಕ್ಕಾಗುತ್ತಾ? ಧಾರಣೆನೂ ಇರಬೇಕು. ये भी तो कहा है कि बाबा तो अकेला कुछ नहीं कर सकता है, ಈ बच्चों ಥರನೂ ಹೇಳಿದ್ದಾರೆ ಅಲ್ವಾ, ಬಾಬಾನು ಸಹ ಒಂಟಿಯಾಗೇನು ಮಾಡ್ಲಿಕ್ಕೆ ಆಗಲ್ಲ, के साथ ही बच्चों ಮಕ್ಕಳ ಜೊತೆಯಲ್ಲೇ ಮಾಡ್ಬೋದು ಏನು ಮಾಡಿದ್ರು. के द्वारा ही द्वारा ही ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳ ಮುಖಾಂತರನೇ ಮಾಡ್ತಾರೆ. बाप बच्चों के द्वारा प्रत्यक्ष होते हैं। ತಂದೆ ಮಕ್ಕಳ ಮುಖಾಂತರನೇ ಪ್ರತ್ಯಕ್ಷ ಆಗ್ತಾರೆ. बाप के बच्चे ही बाप को प्रत्यक्ष करेंगे। ತಂದೆ ಮಕ್ಕಳೇ ತಂದೆಯನ್ನ ಪ್ರತ್ಯಕ್ಷ ಮಾಡ್ತಾರೆ. वो बच्चे अपने देहाभिमान को त्याग कर ಯಾವ ಮಕ್ಕಳು ತಮ್ಮ ದೇಹಾಭಿಮಾನವನ್ನ ಬಿಟ್ಬಿಟ್ಟು सर हथेली पर लेकर ತಲೆಯನ್ನ ಅಂಗೈಯಲ್ಲಿ ತಗೊಂಡ್ಬಿಟ್ಟು ಬಂದಿದ್ದೀರಾ, बाप की प्रत्यक्षता के मैदान में कूद पड़ते। ತಂದೆಯ ಪ್ರತ್ಯಕ್ಷತೆಯ ಮೈದಾನದಲ್ಲಿ ಜಂಪ್ ಮಾಡ್ತೀರಾ ನೀವು. बाप जो गुप्त वेश में आया हुआ है ತಂದೆ ಯಾರು ಗುಪ್ತ ವೇಷದಲ್ಲಿ ಬಂದಿದ್ದಾರೆ उस गुप्त वेशधारी को प्रत्यक्ष करना ಆ ಗುಪ್ತ ವೇಷಧಾರಿಯನ್ನ ಪ್ರತ್ಯಕ್ಷ ಮಾಡೋದು ये हर एक की बस की बात नहीं है। ಇದು ಪ್ರತಿಯೊಬ್ಬರ ಕೈಯಲ್ಲಿ ಆಗುವಂತ ಮಾತಲ್ಲ. ऐसे नहीं कि आज की दुनिया के जो बड़े बड़े ಆ ಥರ ಅಲ್ಲ. ಈಗಿನ ಪ್ರಪಂಚದಲ್ಲಿ ಯಾರೇ ದೊಡ್ಡ अहदेदार हैं, ದೊಡ್ಡ ಸೀಟ್ನಲ್ಲಿರುವಂಥ ವ್ಯಕ್ತಿಗಳಾಗಿದ್ದಾರೆ. अलग अलग धर्मों में धर्मात्माएं हैं, ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಧರ್ಮಾತ್ಮಗಳಾಗಿದ್ದಾರೆ. अलग अलग राज्यों में ಬೇರೆ ಬೇರೆ ರಾಜ್ಯಗಳಲ್ಲಿ देशों में ದೇಶಗಳಲ್ಲಿ बड़े बड़े नेताएं कुर्सियों पर बैठे हुए हैं। ದೊಡ್ಡ ನೇತಾ ಯಾರಿದ್ದಾರೆ ಅವರು ಸಹ ಕುರ್ಸಿಗಳಲ್ಲಿ ಕೂತ್ಕೊಂಡಿದ್ದಾರೆ. वो बाप को प्रत्यक्ष कर लेंगे। ಅವರು ತಂದೆಯನ್ನ ಪ್ರತ್ಯಕ್ಷ ಮಾಡಿಬಿಡ್ತಾರೆ. ऐसा नहीं हो सकता। ಆ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. क्यों? ಯಾಕೆ? क्योंकि वो दुनिया में जो भी पोजीशन प्राप्त कर रहे हैं ಯಾಕೆಂದ್ರೆ ಅವರು ಪ್ರಪಂಚದಲ್ಲಿ ಏನೇ ಪೊಸಿಷನ್ನ ಪಡಿತಾ ಇದ್ದಾರೆ उसकी शूटिंग उन्होंने कब की थी? ಅದರ ಶೂಟಿಂಗ್ ಅನ್ನ ಅವ್ರು ಯಾವಾಗ ಮಾಡಿದ್ರು? संगम युग में ही तो उन्होंने शूटिंग की थी। ಸಂಗಮ ಯುಗದಲ್ಲಿ ಅವ್ರು ಶೂಟಿಂಗ್ ಮಾಡಿದ್ರು ಅಲ್ವಾ. अपना भाग्य नोंधाया था, ಅವರು ಸಂಗಮ ಯುಗದಲ್ಲೇ ತಮ್ಮ ಭಾಗ್ಯವನ್ನ ಫಿಕ್ಸ್ ಮಾಡ್ಕೊಂಡಿದ್ರಲ್ವಾ. लेकिन कौन से युग में नोंधाया था? ಆದ್ರೆ ಅದು ಯಾವ ಯುಗದಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ರು? जो आज की दुनिया में ऊंचे ऊंचे ओहदेदार हैं, ಈಗಿನ ಪ್ರಪಂಚದಲ್ಲಿ ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ, गद्दी नशीन हैं, ಗದ್ದಿ ನಶೀನರಾಗಿದ್ದಾರೆ, कुर्सी नशीन हैं, ಕುರ್ಸಿ ನಶೀನರಾಗಿದ್ದಾರೆ. दुनिया के रूप से बड़े बड़े माने जाते हैं। ಪ್ರಪಂಚದ ರೂಪದಿಂದ ಅವರಿಗೆ ದೊಡ್ಡ ವ್ಯಕ್ತಿ ಅಂತ ಮಾನ್ಯತೆ ಕೊಡಲಾಗುತ್ತೆ. उन्होंने वो बड़ा पद कब पाया? ಅವರು ಆ ದೊಡ್ಡ ಪದವಿಯನ್ನ ಯಾವಾಗ ಪಡೆದಿದ್ದಾರೆ? संगम युग में। ಸಂಗಮ ಯುಗದಲ್ಲೇ ಪಡೆದಿದ್ದಾರೆ. संगम युग में कौन से पीरियड में उन्होंने शूटिंग की? ಸಂಗಮ ಯುಗದಲ್ಲಿ ಯಾವ ಪೀರಿಯಡ್ ನಲ್ಲಿ ಅವರು ಶೂಟಿಂಗ್ ಮಾಡ್ತಾರೆ? कलयुग के अंत काल के पीरियड में उनकी बुद्धि में बैठता है। ಕಲಿಯುಗದ ಅಂತಕಾಲದ ಪೀರಿಯಡ್ ನಲ್ಲಿ ಅವ್ರ ಬುದ್ಧಿಯಲ್ಲಿ ಮಾತು ಕುತ್ಕೊಳ್ಳುತ್ತೆ. किंतु ओहदे का नशा उनको समझने नहीं देता। ಆದ್ರೆ ಇವಾಗ ಅವರಿಗೆ ಅವರ ಸೀಟಿನ ನಶೆ ಏನಿದೆ ಅದು ಅವ್ರ ಬುದ್ಧಿಯಲ್ಲಿ ಕುತ್ಕೊಳ್ಳಿಕ್ ಬಿಡಲ್ಲ. जो नशा होता है ना दुनिया में, ಪ್ರಪಂಚದಲ್ಲಿ ನಶೆ ಇರುತ್ತೆ ಅಲ್ವಾ. प्रभुता पाहि काहि मद नाही। ಪ್ರಭುತ ಪಾಯಿ ಕಾಯಿ ಮದನಾಹಿ ಅಂದ್ರೆ ಸತ್ತ ತಗೊಂಡು ಸೀಟ್ ಮೇಲೆ ಕುತ್ಕೊಂಡು ಅಹಂಕಾರ ಬರದೆ ಯಾರು ಇರಲ್ಲ. मद माने अहंकार। ಮದ್ ಅಂದ್ರೆ ಅಹಂಕಾರ. किसी को प्रभुता प्राप्त हो जाती है ಯಾರಿಗಾದ್ರೂ ಪ್ರಭುತ ಅಂದ್ರೆ ದೊಡ್ಡ ಸತ್ತ ಸಿಕ್ಬಿಡುತ್ತೆ.
तो उसका अहंकार बढ़ जाता है ಅವಾಗ ಅವರಿಗೆ ಅದರ ಅಹಂಕಾರ ಹೆಚ್ಚಾಗ್ಬಿಡುತ್ತೆ. और अहंकार के कारण ಮತ್ತೆ ಆ ಅಹಂಕಾರದ ಕಾರಣದಿಂದ वो असलियत को सत्य बाप को नहीं पहचान सकता। ಅವಾಗ ಅವರು ಸತ್ಯತೆಯನ್ನ ತಂದೆಯನ್ನ ತಿಳ್ಕೊಳ್ಳಕ್ ಆಗೋದಿಲ್ಲ. ನಿಜವಾದ ಜ್ಞಾನ ಏನು ಅನ್ನೋದು ಅವ್ರ ಬುದ್ಧಿಯಲ್ಲಿ ಕುತ್ಕೊಳ್ಳಲ್ಲ. कि सैकड़ों चाटुकार उनके पीछे लगे हुए होते हैं। ಯಾಕಂದ್ರೆ 100 ಜನ ಚಾಟುಕಾರರು ಅವ್ರ ಹಿಂದೆ ತಿರುಗ್ತಾ ಇರ್ತಾರೆ. ಚಾಟುಕಾರರು ಅಂದ್ರೆ ಅವರಿಗೆ ತುಂಬಾ ಮಾನ ಸಮ್ಮಾನ ಕೊಡುವಂತವ್ರು. चमचागिरी करने वाले उनके पीछे लगे हुए होते हैं। ಅಂದ್ರೆ ಆತರ ಚಮಚಾಗಿರಿ ಮಾಡುವಂತವ್ರು ಯಾರು ಇರ್ತಾರೆ ಅವ್ರ ಹಿಂದೆ ಮುಂದೆ ತಿರುಗ್ತಾ ಇರ್ತಾರೆ. ತುಂಬಾ ಅವ್ರಿಗೆ ಮುಖ ಸ್ತುತಿ ಮಾಡ್ತಾರೆ ಅವ್ರ ಎದುರುಗಡೆ ಇದ್ದು. बुद्धिमान होते हुए भी उनकी बुद्धि ಅವ್ರು ಬುದ್ಧಿವಂತರಾಗಿದ್ರೂ ಸಹ ಅವ್ರ ಬುದ್ಧಿ उन चाटुकारों के प्रभाव से प्रभावित होने के कारण सत्य बाप को नहीं पहचान पाती। ಆ ಚಾಟುಕಾರರು ಯಾರು ಇರ್ತಾರೆ ಅವ್ರ ಮುಖಸ್ತುತಿ ಮಾಡೋರು ಅವ್ರ ಮಾತಿನಿಂದ ಪ್ರಭಾವಿತರಾಗಿರ್ತಾರೆ. ಅವ್ರು ಅದಕ್ಕೋಸ್ಕರ ಸತ್ಯ ಮಾತು ಹೇಳಿದ್ರೂ ಸಹ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಬುದ್ಧಿಯಲ್ಲಿ ಕುತ್ಕೊಳ್ಳಲ್ಲ. सच्चाई क्या है उसको ग्रहण नहीं कर सकते, ಸತ್ಯತೆ ಏನು ಅನ್ನೋದನ್ನ ಅವ್ರು ಗ್ರಹಣೆನೆ ಮಾಡ್ಕೊಳಕ್ ಆಗಲ್ಲ. इसलिए वो बात को प्रत्यक्ष भी नहीं कर सकते। ಅದಕ್ಕೋಸ್ಕರ ಅವ್ರ ತಂದೆಯನ್ನ ಪ್ರತ್ಯಕ್ಷನೂ ಮಾಡಕ್ ಆಗಲ್ಲ. कौन प्रत्यक्ष करेंगे? ಮತ್ತೆ ಯಾರು ಪ್ರತ್ಯಕ್ಷ ಮಾಡ್ತಾರೆ ತಂದೆಯನ್ನ? जो सृष्टि के अंत काल में आकर के ऊंचा औहदा पाने वाली आत्माएं हैं, ಯಾರು ಸೃಷ್ಟಿಯ ಅಂತ್ಯದಲ್ಲಿ ಬಂದ್ಬಿಟ್ಟು ಉನ್ನತವಾಗಿರುವಂತ ಪದವಿಯನ್ನ ಪಡೆಯುವಂತರಾಗಿರ್ತಾರೆ. वो प्रत्यक्ष करेंगी, या जो सृष्टि के आदि काल से ही ಮತ್ತೆ ಅಂತವರು ತಂದೆಯನ್ನ ಪ್ರತ್ಯಕ್ಷ ಮಾಡ್ತಾರ ಅಥವಾ ಯಾರು ಸೃಷ್ಟಿಯ ಆದಿಕಾಲದಿಂದನೇ ऊंचा पद पाने वाले हैं, ಉನ್ನತವಾಗಿರುವಂತ ಪದವಿಯನ್ನ ಪಡೆಯುವಂತವರಾಗಿದ್ದಾರೆ. और अनेक जन्मों में उन्होंने हीरो पार्ट बजाया है, ಮತ್ತೆ ಅನೇಕ ಜನ್ಮಗಳಲ್ಲಿ ಅವ್ರು ಹೀರೋ ಪಾತ್ರವನ್ನ ಮಾಡಿದ್ದಾರೆ. वो प्रत्यक्ष करेंगे। ಅವರು ಪ್ರತ್ಯಕ್ಷ ಮಾಡ್ತಾರ. वैसे भी ಹಾಗೂ ಸಹ लौकिक दुनिया में भी देखा जाए ಲೌಕಿಕ ಪ್ರಪಂಚದಲ್ಲೂ ಸಹ ನೋಡಿದ್ರೆ तो जो जवानी में बच्चे पैदा होते हैं, ಯಾರು ಕಡಿಮೆ ವಯಸ್ಸಿನಲ್ಲಿ ಯುವಾವಸ್ಥೆಯಲ್ಲಿ ಇದ್ದಾಗ ಮಕ್ಕಳು ಜನ್ಮ ತಗೊಂತಾರೆ वो ज्यादा पावरफुल होते हैं, ಅವರು ಜಾಸ್ತಿ ಪವರ್ಫುಲ್ ಆಗಿರ್ತಾರ या बुढ़ापे की औलाद ज्यादा पावरफुल होती है। ಅಥವಾ ಯಾವಾಗ ವೃದ್ಧಾವಸ್ಥೆಯಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ರೆ ಅವ್ರು ಜಾಸ್ತಿ ಪವರ್ಫುಲ್ ಆಗಿರ್ತಾರ. क्योंकि पहले पहले जो बच्चे जन्म लेते हैं या जो बच्चा जन्म लेता है, ಯಾಕೆಂದ್ರೆ ಮೊಟ್ಟ ಮೊದಲು ಯಾವ ಮಕ್ಕಳು ಜನ್ಮ ತಗೊಂತಾರೆ, ಯಾವ ಮಗ ಜನ್ಮ ತಗೊಂತಾನೆ, वो लंबे काल की प्योरिटी के बाद जन्म लेता है। ಅವರು ತುಂಬಾ ಸಮಯದ ಪ್ಯೂರಿಟಿಯ ನಂತರ ಅವ್ರು ಜನ್ಮ ತಗೊಂತಾರೆ. तो प्योरिटी से ही पर्सनालिटी बनती है। ಮತ್ತೆ ಆ ಪ್ಯೂರಿಟಿಯಿಂದಾನೇ ಪರ್ಸನಾಲಿಟಿ ಆಗುತ್ತೆ. इसलिए बड़े बच्चे को भारतीय परंपरा में ही नहीं, ಅದಕ್ಕೋಸ್ಕರ ದೊಡ್ಡ ಮಗುವನ್ನ ಭಾರತೀಯ ಪರಂಪರಾದಲ್ಲಷ್ಟೇ ಅಲ್ಲ, दूसरे धर्मों की परंपरा में भी पहले पहले राज्य ಬೇರೆ ಧರ್ಮದ ಪರಂಪರೆಯಲ್ಲೂ ಸಹ का अधिकारी बनाया गया। ರಾಜ್ಯದ ಅಧಿಕಾರಿಯನ್ನಾಗಿ ಮಾಡಲಾಗುತ್ತೆ. ये फाउंडेशन कहाँ पड़ता है? ಮತ್ತೆ ಇದರ ಫೌಂಡೇಶನ್ ಎಲ್ಲಿ ಬೀಳುತ್ತೆ? संगम युग में फाउंडेशन पड़ता है। ಸಂಗಮ ಯುಗದಲ್ಲೇ ಫೌಂಡೇಶನ್ ಬೀಳುತ್ತೆ. बाप का परिचय देना ये तो सब कोई दे लेते हैं, ತಂದೆಯ ಪರಿಚಯವನ್ನು ಕೊಡೋದು ಇದಂತೂ ಪ್ರತಿಯೊಬ್ರು ಕೊಟ್ಬಿಡ್ತಾರೆ. लेकिन बाप को प्रत्यक्ष करना ಆದ್ರೆ ತಂದೆಯನ್ನ ಪ್ರತ್ಯಕ್ಷ ಮಾಡೋದು ये सबके बस की बात नहीं। ಇದು ಎಲ್ಲರ ಕೈಯಲ್ಲಾಗುವಂತ ಮಾತಲ್ಲ. बेसिक में ज्ञान का धुरंधर कौन माना जाता था? ಬೇಸಿಕ್ ನಲ್ಲಿ ಜ್ಞಾನದ ದುರಂಧರರು ಅಂತ ಯಾರಿಗೆ ಹೇಳಲಾಗ್ತಾ ಇತ್ತು? जगदीश भाई। ಜಗದೀಶ್ ಭಾಯಿಗೆ. जगदीश भाई कहते थे मैं बाप को प्रत्यक्ष करूंगा। ಜಗದೀಶ್ ಭಾಯಿ ಹೇಳ್ತಾ ಇದ್ರು ನಾನ್ ತಂದೆಯನ್ನ ಪ್ರತ್ಯಕ್ಷ ಮಾಡ್ತೀನಿ ಅಂತ. फिर शरीर छोड़ने के बाद संदेशी में आए तो क्या बोला? ಆಮೇಲೆ ಶರೀರ ಬಿಟ್ಟ ಮೇಲೆ ಯಾವಾಗ ಸಂದೇಶಿಯಲ್ಲಿ ಅವ್ರು ಬಂದ್ರು ಅವಾಗ ಅವ್ರು ಏನಂತ ಹೇಳಿದ್ರು? कि मेरी जो तमन्ना थी जिंदगी के मैं बाप को प्रत्यक्ष करूंगा वो मैं नहीं कर सका। ಆದ್ರೆ ಅವಾಗ ಏನಂತ ಹೇಳಿದವರು, ನಂದೇನು ಆಸೆ ಇತ್ತು ತಂದೆಯನ್ನ ನಾನು ಪ್ರತ್ಯಕ್ಷ ಮಾಡ್ತೀನಿ ಅಂತ, ಅದನ್ನ ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. असली प्रत्यक्षता बाप की वो ही असली सेवा है। ಮತ್ತೆ ತಂದೆಯ ನಿಜವಾದ ಪ್ರತ್ಯಕ್ಷತೆ ಏನಿದೆ ಅದೇ ನಿಜವಾದ ಸೇವೆ ಆಗಿದೆ. और कोई भी दुनिया के काम ಬಾಕಿ ಪ್ರಪಂಚದ ಬೇರೆ ಯಾವುದೇ ಕಾರ್ಯ ಆಗಿರ್ಲಿ
कौन सी पावर से होते हैं? ಅದು ಯಾವ ಪವರ್ನಿಂದ ಆಗುತ್ತೆ? प्योरिटी से होते ಪ್ಯೂರಿಟಿಯಿಂದಾನೇ ಆಗುತ್ತೆ. हैं। जिसमें जास्ती प्योरिटी होगी वो ಯಾರಲ್ಲಿ ಜಾಸ್ತಿ ಪ್ಯೂರಿಟಿ ಇರುತ್ತೆ बाप को प्रत्यक्ष करेंगे। ಅವರೇ ತಂದೆಯನ್ನ ಪ್ರತ್ಯಕ್ಷ ಮಾಡ್ತಾರೆ. प्रत्यक्षता की निशानी। ಪ್ರತ್ಯಕ್ಷತೆಯ ಗುರುತೇನಾಗಿದೆ? बाप की प्रत्यक्षता की निशानी बताई। ತಂದೆಯ ಪ್ರತ್ಯಕ್ಷತೆಯ ಗುರುತನ್ನ ಹೇಳಿದ್ದಾರೆ. क्या जो देखे हैं ಯಾರೇ ನೋಡ್ತಾರೆ उसकी बुद्धि में सदा काल के लिए बैठ जाए कि मेरा बाप आ गया। ಅವ್ರ ಬುದ್ಧಿಯಲ್ಲಿ ಸದಾ ಕಾಲಕ್ಕೋಸ್ಕರ ಕುತ್ಕೊಂಡ್ಬಿಡುತ್ತೆ, ನನ್ನ ತಂದೆ ಬಂದ್ಬಿಟ್ಟಿದ್ದಾರೆ ಅಂತ. जो कानों से दो शब्द भी सुने ಯಾರು ಕಿವಿಗಳಿಂದ 2 ಶಬ್ದನಾದ್ರೂ ಕೇಳ್ತಾರೆ, उसकी बुद्धि में सदा काल के लिए बैठ जाए कि मेरा बाप आ ಅವ್ರ गया। ಬುದ್ಧಿಯಲ್ಲಿ ಸದಾ ಕಾಲಕ್ಕೋಸ್ಕರ ಕುತ್ಕೊಂಡ್ಬಿಡುತ್ತೆ, ನನ್ನ ತಂದೆ ಬಂದ್ಬಿಟ್ಟಿದ್ದಾರೆ ಅಂತ. अनिश्चय बुद्धि रूपी मृत्यु का नाम निशान न रहे। ಅನಿಶ್ಚಯ ರೂಪಿ ಬುದ್ಧಿಯಲ್ಲಿ ಹೆಸರು ಗುರುತು ಸಹ ಇರಬಾರ್ದು. उसको कहेंगे अमरनाथ का बच्चा, अमरलोक का वासी। ಅವರಿಗೆ ಹೇಳಲಾಗುತ್ತೆ ಅಮರನಾಥ ತಂದೆಯ ಮಗು ಆಗಿದ್ದಾರೆ ಅಂದ್ರೆ ಅಮರಲೋಕದ ವಾಸಿ ಆಗಿದ್ದಾರೆ. जन्म लेता है ಯಾವ ತರ ಮಗು ಜನ್ಮ ತಗೊಂತಾರೆ तो क्या होता है? ಅವಾಗ ಮತ್ತೇನಾಗುತ್ತೆ? दरवाजे पर कौन आ जाते हैं? ಬಾಗ್ಲಲ್ಲಿ ಯಾರು ಬಂದ್ಬಿಡ್ತಾರೆ? अरे ढोल मजीरा बजाने वाले आ जाते हैं या नहीं आ जाते हैं? ಡೋಲು ಕಂಜೀರ ಎಲ್ಲ ಬಾರಿಸುವಂತವ್ರು ಬಂದ್ಬಿಡ್ತಾರೋ ಇಲ್ವೋ ಬಾಗ್ಲಲ್ಲಿ? तो ये ज्ञान के बाजे हैं, ಮತ್ತೆ ಇದು ಜ್ಞಾನದ ವಾದ್ಯಂತ್ರಗಳಾಗಿದೆ. स्वतः ही बजने लगते हैं। ಅದೆಲ್ಲ ಸ್ವತಃನೇ ಬಾರಿಸ್ಲಿಕ್ಕೆ ಆರಂಭ ಆಗೋಗ್ಬಿಡುತ್ತೆ. जब बाप की प्रत्यक्षता होगी ಯಾವಾಗ ತಂದೆಯ ಪ್ರತ್ಯಕ್ಷತೆ ಆಗುತ್ತೆ तो बताया ये अखबार वाले जो अभी तुम्हारी इतनी ग्लानी करते हैं ನ್ಯೂಸ್ ಪೇಪರ್ನವರು ಯಾರು ಇವಾಗ ನಿಮ್ದು ಇಷ್ಟೊಂದು ನಿಂದನೆಯನ್ನ ಮಾಡ್ತಾರೆ, वो अखबारों के फ्रंट पेज पर सीढ़ी का चित्र डाल देंगे। ಅವರು ನ್ಯೂಸ್ ಪೇಪರಿನ ಫ್ರಂಟ್ ಪೇಜ್ ನಲ್ಲಿ ಏಣಿ ಚಿತ್ರವನ್ನ ಹಾಕ್ಬಿಡ್ತಾರೆ, स्वतः ही डाल देंगे। ಅವರು ಸ್ವತಃನೇ ಹಾಕ್ಬಿಡ್ತಾರೆ. चारों ओर से आवाज दुनिया में आएगी, 4 ಕಡೆಯಿಂದ ಪ್ರಪಂಚದಲ್ಲಿ ಧ್ವನಿ ಬರುತ್ತೆ कि बाप आ गया। ತಂದೆ ಬಂದ್ಬಿಟ್ಟಿದ್ದಾರೆ ಅಂತ. पुरुषोत्तम संगम युग में, कलयुग के अंत और सतयुग के आदि में ಪುರುಷೋತ್ತಮ ಸಂಗಮ ಯುಗದಲ್ಲಿ, ಕಲಿಯುಗದ ಅಂತ್ಯ ಮತ್ತೆ ಸತ್ಯುಗದ ಆರಂಭದಲ್ಲಿ बाप प्रत्यक्ष होते हैं, ತಂದೆ ಪ್ರತ್ಯಕ್ಷ ಆಗ್ತಾರೆ, प्रत्यक्षता रूपी जन्म लेते हैं। ಪ್ರತ್ಯಕ್ಷ ರೂಪಿ ಜನ್ಮವನ್ನ ತಗೊಂತಾರೆ. अब सब पहचानते हैं। ಅವಾಗ ಎಲ್ಲರೂ ಗುರುತಿಸ್ಕೊಂತಾರೆ. कैसे? जो देखे इन आँखों से, ಯಾವ ತರ ಗುರುತಿಸ್ಕೊಂತಾರೆ? ಯಾರು ಈ ಕಣ್ಣುಗಳಿಂದ ನೋಡ್ತಾರೆ, जो इन कानों से सुने, ಯಾರು ಈ ಕಿವಿಗಳಿಂದ ಕೇಳ್ತಾರೆ, उसकी बुद्धि में फट से बैठ जाए। ಅವ್ರ ಬುದ್ಧಿಯಲ್ಲಿ ತಕ್ಷಣ ಕುತ್ಕೊಂಡ್ಬಿಡುತ್ತೆ. वो शब्द भी इन कानों से सुनेगा ಯಾರು 2 ಶಬ್ದನಾದ್ರೂ ಈ ಕಿವಿಗಳಿಂದ ಕೇಳ್ತಾರೆ, है, चाहे अखबार में पढ़ के सुने, चाहे ಅಲ್ಲೇ ಅವ್ರು ನ್ಯೂಸ್ ಪೇಪರ್ ನಲ್ಲಿ ಓದ್ಬಿಟ್ಟು ಕೇಳಲಿ, टीवी में सुने, ಅಥವಾ ಟಿವಿಯ ಮುಖಾಂತರ ಕೇಳಲಿ, चाहे सन्मुख सुने, ಅಥವಾ ಸಮ್ಮುಖದಲ್ಲೇ ಕೇಳಲಿ, उनको फट से बुद्धि में बैठेगा ಅವರಿಗೆ ತಕ್ಷಣ ಬುದ್ಧಿಯಲ್ಲಿ ಕುತ್ಕೊಂಡ್ಬಿಡುತ್ತೆ, कि हमारे माता पिता आ गए। ನಮ್ಮ ತಂದೆ ತಾಯಿ ಬಂದ್ಬಿಟ್ಟಿದ್ದಾರೆ ಅಂತ. अंग्रेज कहेंगे एडम ईव आ गए, ಅಂಗ್ರೇಜ್ನವ್ರು ಹೇಳ್ತಾರೆ ಆಡಮ್ ಇವ್ ಬಂದ್ಬಿಟ್ಟಿದ್ದಾರೆ ಅಂತ. मुसलमान कहेंगे आदम हवा आ गए, ಮುಸಲ್ಮಾನರು ಹೇಳ್ತಾರೆ ಆದಮ್ ಹವಾ ಬಂದ್ಬಿಟ್ಟಿದ್ದಾರೆ ಅಂತ. जैन क्या कहेंगे ಮತ್ತೆ ಜೈನಿ ಧರ್ಮದವ್ರು ಏನಂತ ಹೇಳ್ತಾರೆ? आदिनाथ आदि देवी आ गए। ಆದಿನಾಥ್ ಮತ್ತೆ ಆದಿದೇವಿ ಬಂದ್ಬಿಟ್ಟಿದ್ದಾರೆ ಅಂತ. भक्ति पूरी जब होती है ಯಾವಾಗ ಭಕ್ತಿ ಪೂರ್ತಿ ಆಗುತ್ತೆ तब बाप इस संसार में प्रत्यक्ष हो जाता है। ಆವಾಗ ತಂದೆ ಈ ಪ್ರಪಂಚದಲ್ಲಿ ಪ್ರತ್ಯಕ್ಷ ಆಗ್ತಾರೆ. सुप्रीम सोल ಸುಪ್ರೀಂ ಸೋಲ್ ತಂದೆ कैसे प्रत्यक्ष हो जाते हैं? ಯಾವ ತರ ಪ್ರತ್ಯಕ್ಷ ಆಗೋಗ್ತಾರೆ? जो इन आँखों से देखेगा ಯಾರು ಈ ಕಣ್ಣುಗಳಿಂದ ನೋಡ್ತಾರೆ वो ये नहीं कहेगा कि सुप्रीम सोल इस सृष्टि पर नहीं आया, ಅವ್ರು ಈ ತರ ಹೇಳೋದಿಲ್ಲ ಸುಪ್ರೀಂ ಸೋಲ್ ತಂದೆ ಈ ಸೃಷ್ಟಿಯಲ್ಲಿ ಬಂದಿದ್ದಾರೆ ಅಂತ. और जो इन कानों से सुनेगा ಮತ್ತೆ ಯಾರು ಈ ಕಿವಿಗಳಿಂದ ಕೇಳ್ತಾರೆ वो ये नहीं कहेगा कि नहीं आया, ಅವರು ಸಹ ಈ ಮಾತನ್ನ ಹೇಳೋದಿಲ್ಲ ಇಲ್ಲಿ ಬಂದಿಲ್ಲ ಅಂತ. उसको आवाज चारों तरफ से सुनाई देगी। ಅವರಿಗೆ 4 ಕಡೆಯಿಂದ ಧ್ವನಿ ಅಂತೂ ಕೇಳಿಸುತ್ತೆ. या
इंटरनेट में भी सुनाई देगी, ಇಂಟರ್ನೆಟ್ನಲ್ಲೂ ಕೇಳಿಸುತ್ತೆ, टीवी में भी सुनाई देगी, ಟಿವಿಯಲ್ಲೂ ಕೇಳಿಸುತ್ತೆ, चैनल्स में भी सुनाई देगी, सभी चैनल्स में सुनाई देगी ಚಾನೆಲ್ಸ್ಗಳಲ್ಲೂ ಕೇಳಿಸುತ್ತೆ. कि कोई कोई में नहीं सुनाई देगी। ಮತ್ತೆ ಎಲ್ಲ ಚಾನೆಲ್ಸ್ಗಳಲ್ಲೂ ಕೇಳಿಸುತ್ತೆ ಅಥವಾ ಕೆಲವು ಚಾನೆಲ್ಸ್ಗಳಲ್ಲಿ ಕೇಳಿಸೋದಿಲ್ಲ, ಆ ಥರನೂ ಇರುತ್ತಾ? सभी चैनल्स में सुनाई देगी। ಎಲ್ಲ ಚಾನೆಲ್ಗಳಲ್ಲೂ ಕೇಳಿಸುತ್ತೆ. सबके दिल से यह आवाज निकले, हमारा बाप आ गया है, मेरा बाप है। ब्रह्मा कुमारियों का बाप नहीं, मेरा बाप है। जो भी साइंस के साधन है, उन साधनों में यह नगाड़ा बजता रहेगा, मेरा बाप आ गया। जहाँ भी सुनेंगे एक ही आवाज सुनेंगे, आने वाले आ गए। इसको कहा जाता है बाप की स्पष्ट प्रत्यक्षता। अव्यक्त वाणी, तारीख 18 जनवरी 1997, पृष्ठ 16 अंत। ಎಲ್ಲರ ಹೃದಯದಿಂದ ಇದೇ ಧ್ವನಿ ಬರಬೇಕು, ನಮ್ಮ ತಂದೆ ಬಂದ್ಬಿಟ್ಟಿದ್ದಾರೆ ಅಂತ. ನನ್ನ ತಂದೆ ಆಗಿದ್ದಾರೆ, ಬ್ರಹ್ಮಕುಮಾರಿಯವರ ತಂದೆ ಅಲ್ಲ, ನನ್ನ ತಂದೆ ಆಗಿದ್ದಾರೆ. ಏನೇ ಸೈನ್ಸಿನ ಸಾಧನಗಳಿದೆ, ಆ ಸಾಧನಗಳಲ್ಲೂ ಸಹ ಇದೇ ನಗಾರಿ ಬಾರಿಸ್ತಾ ಇರಬೇಕು, ನನ್ನ ತಂದೆ ಬಂದ್ಬಿಟ್ಟಿದ್ದಾರೆ ಅಂತ. ಎಲ್ಲೇ ಕೇಳ್ತೀರಾ ಒಂದೇ ಧ್ವನಿಯನ್ನು ಕೇಳಿಸ್ಕೊತೀರಾ, ಬರುವಂಥವ್ರು ಬಂದ್ಬಿಟ್ಟಿದ್ದಾರೆ ಅಂತ. ಇದಕ್ಕೆ ಹೇಳಲಾಗುತ್ತೆ ತಂದೆಯ ಸ್ಪಷ್ಟ ಪ್ರತ್ಯಕ್ಷತೆ ಅಂತ. ಅವ್ಯಕ್ತವಾಣಿ ತಾರೀಖ್ 18/1/97, ಪೇಜ್ ನಂಬರ್ 16 ಅಂತ್ಯ. संपन्न रूप से प्रत्यक्षता तब कही जाए, ಸಂಪನ್ನ ರೂಪದಿಂದ ಪ್ರತ್ಯಕ್ಷತೆ ಅಂತ ಅವಾಗ ಹೇಳಲಾಗುತ್ತೆ जब अखबारों के द्वारा ಯಾವಾಗ ನ್ಯೂಸ್ ಪೇಪರ್ಗಳ ಮುಖಾಂತರ सारे विश्व में, ಇಡೀ ವಿಶ್ವದಲ್ಲಿ, रेडियो ट्रांजिस्टर के द्वारा, ರೇಡಿಯೋ ಮುಖಾಂತರ, टीवी के द्वारा, ಟಿವಿಯ ಮುಖಾಂತರ, टीवी के सभी चैनल्स के द्वारा ಟಿವಿಯ ಎಲ್ಲ ಚಾನೆಲ್ಸ್ಗಳ ಮುಖಾಂತರ और कंप्यूटर के द्वारा भी ಮತ್ತೆ ಕಂಪ್ಯೂಟರ್ನ ಮುಖಾಂತರನೂ ಸಹ सारे संसार में परमात्मा बाप का प्रत्यक्षता, ಇಡೀ ಪ್ರಪಂಚದಲ್ಲಿ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ, परमात्मा बाप की प्रत्यक्षता का नगारा बजने लगे। ಇಡೀ ಪ್ರಪಂಚದಲ್ಲಿ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಯ ನಗಾರಿ ಬಾರಿಸ್ತಾ ಇರಬೇಕು. कोई भी रेडियो खोले, कोई भी टीवी का स्विच खोले, तो यह आवाज आवे, हमारा शिव बाबा आ गया। तब कहेंगे प्रत्यक्षता का झंडा लहराया। अव्यक्त वाणी, तारीख 31 दिसंबर 2005, पृष्ठ 6 आदि। ಯಾರೇ ರೇಡಿಯೋನ ಆನ್ ಮಾಡಿದರೆ, ಯಾರೇ ಟಿವಿಯ ಸ್ವಿಚ್ಚನ್ನು ಆನ್ ಮಾಡಿದರೆ ಇದೇ ಧ್ವನಿ ಕೇಳಿಸ್ಬೇಕು. ಏನಂತ? ನಮ್ಮ ಶಿವಬಾಬಾ ಬಂದುಬಿಟ್ಟಿದ್ದಾರೆ ಅಂತ. ಆವಾಗ ಹೇಳಲಾಗುತ್ತೆ ನಾವು ಪ್ರತ್ಯಕ್ಷತೆಯ ಬಾವುಟವನ್ನು ಆರಿಸಿದ್ದೀವಿ ಅಂತ. ಅವ್ಯಕ್ತವಾಣಿ ತಾರೀಖ್ 31/12/2005, ಪೇಜ್ ನಂಬರ್ 6 ಆದಿ. बाबा ने कहा जब भगवान बाप का प्रत्यक्षता होगी, ಬಾಬಾ ಹೇಳಿದ್ದಾರೆ ಯಾವಾಗ ಭಗವಂತ ತಂದೆ ಪ್ರತ್ಯಕ್ಷತೆ ಆಗುತ್ತೆ तो दिल से आवाज निकलेगा कि मेरा बाबा आ गया। ಆವಾಗ ಹೃದಯದಿಂದ ಧ್ವನಿ ಬರುತ್ತೆ, ನಮ್ಮ ತಂದೆ ಬಂದ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ, ಹೃದಯದಿಂದ ಈ ಧ್ವನಿ ಬರುತ್ತೆ, ನಮ್ಮ ತಂದೆ ಬಂದಿದ್ದಾರೆ ಅಂತ. दिल की जो आवाज होती है ना, वो सच्ची होती है। ಹೃದಯದ ಧ್ವನಿ ಏನಿರುತ್ತೆ ಅಲ್ವಾ, ಅದು ಸತ್ಯ ಆಗಿರುತ್ತೆ. दिमाग की जो आवाज होती है वो झूठी हो सकती है। ತಲೆಯ ಧ್ವನಿ ಏನಿರುತ್ತೆ ಅದು ಸುಳ್ಳು ಆಗ್ಬೋದಾಗಿದೆ. तो एक बार वो टीके में थी तो बहन जी बोली जब अंतिम समय आएगा तो सबके मुख बोलेगा और तुम बच्चों का दिल से दिल बोलेगा, मैंने दिल से आवाज निकलेगा कि मेरे बाबा आ गए बिना देखे। ಅವ್ರು ಹೇಳ್ತಿದ್ದಾರೆ, ನಾನು ಯಾವಾಗ BK-ಯಲ್ಲಿದ್ದೆ ಆವಾಗ ಒಬ್ಬರು ಹೇಳಿದರು ನನಗೆ, ಯಾವಾಗ ವಿನಾಶದ ಸಮಯ ಬರುತ್ತೆ ಆವಾಗ ಎಲ್ಲರ ಮುಖದಿಂದನೂ ಬರುತ್ತೆ ನಮ್ಮ ತಂದೆ ಬಂದುಬಿಟ್ಟಿದ್ದಾರೆ ಅಂತ. ಯಾರೇ ಕಿವಿಯಿಂದ ಕೇಳಿಸ್ಕೊತಾರೆ ಎಲ್ಲರೂ ಹೇಳ್ತಾರೆ ನಮ್ಮ ತಂದೆ ಬಂದುಬಿಟ್ಟಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅಚ್ಚ ನೋಡ್ಲಿಲ್ದಾನೆ ಹೇಳ್ತಾರಾ? बिना देखे ನೋಡ್ಲಿಲ್ದಾನೆ ಹೇಳ್ತಾರಾ? वो बहन जी बताई वैसे। ಅವ್ರು ಹೇಳ್ತಿದ್ದಾರೆ, ಆ ಬೆಹಂಜಿ ಹೇಳಿದ್ರು ನಮ್ಗೆ ಆ ಥರ ಅಂತ. कानों से आवाज सुने, ಅಂದರೆ ಕಿವಿಗಳಿಂದ ಧ್ವನಿಯನ್ನ ಕೇಳ್ದೇನೆ ಆ ಥರ ಆಗುತ್ತಾ? कानों से 2 शब्द सुने, ಕಿವಿಗಳಿಂದ 2 ಶಬ್ದವನ್ನ ಕೇಳ್ತಾರೆ, इन आँखों से चर्म चक्षुओं से देखे उसे, ಈ ಕಣ್ಣುಗಳಿಂದ ಈ ಚರ್ಮಚಕ್ಷುಗಳಿಂದ ಅವ್ರು ನೋಡ್ತಾರೆ, उस स्वरूप को, ಆ ಸ್ವರೂಪವನ್ನು ಅವ್ರು ನೋಡ್ತಾರೆ. तब दिल से आवाज निकलेगा। ಆವಾಗ ಹೃದಯದಿಂದ ಧ್ವನಿ ಬರುತ್ತೆ. ऐसे नहीं कि सबके मुख से आवाज निकल पड़ेगा ಆ ಥರ ಅಲ್ಲ, ಎಲ್ಲರ ಬಾಯಿಂದ ಧ್ವನಿ ಬಂದ್ಬಿಡುತ್ತೆ, कि आ गया, ಬಂದ್ಬಿಟ್ಟಿದ್ದಾರೆ ಅಂತ. नहीं।
ಆ ಥರ ಅಲ್ಲ. वो अंदर की अनुभूति करेंगे, ಅದು ಒಳಗಡೆಯಿಂದ ಅವ್ರ ಅನುಭವನ ಮಾಡ್ತಾರೆ, इंद्रियों के द्वारा अनुभूति करेंगे। ಇಂದ್ರಿಯಗಳ ಮುಖಾಂತರ ಅನುಭವ ಮಾಡ್ತಾರೆ. जब भारत में आवाज निकले तब समझो सेवा की समाप्ति होगी। एक तरफ आवाज बुलंद होगा, दूसरे तरफ हालतें खराब होंगी, दोनों का मेल होगा। अव्यक्त वाणी तारीख 27 मार्च 1981 पृष्ठ 117 अंत। ಯಾವಾಗ ಭಾರತದಿಂದ ಧ್ವನಿ ಬರುತ್ತೆ ಆವಾಗ ತಿಳ್ಕೊಳ್ಳಿ ಸೇವೆ ಮುಗಿತಾ ಇದೆ ಅಂತ. ಒಂದು ಕಡೆ ಧ್ವನಿ ಹೆಚ್ಚಾಗುತ್ತೆ ಮತ್ತು ಇನ್ನೊಂದು ಕಡೆ ಪ್ರಪಂಚದಲ್ಲಿ ಸ್ಥಿತಿ ಪರಿಸ್ಥಿತಿಗಳು ಕೆಡ್ತಾ ಹೋಗುತ್ತೆ. ಎರಡು ಸೇರಿ ಒಂದಾಗುತ್ತೆ. ಅವ್ಯಕ್ತವಾಣಿ ತಾರೀಖ್ 27/3/81 ಪೇಜ್ ನಂಬರ್ 117 ಅಂತ್ಯ. क्योंकि सेवा का चांस अभी है, ಯಾಕೆಂದ್ರೆ ಸೇವೆಯ ಚಾನ್ಸ್ ಇವಾಗ ಇದೆ. आगे चल करके सेवा करना चाहेंगे तो भी चांस नहीं मिलेगा। ಮುಂದೆ ಬರುವಂತ ಸಮಯದಲ್ಲಿ ನಾವು ಸೇವೆ ಮಾಡ್ಲಿಕ್ಕೆ ಇಷ್ಟಪಟ್ರೇನು ಸಹ ಸೇವೆ ಮಾಡ್ಲಿಕ್ಕೆ ಚಾನ್ಸ್ ಸಿಗಲ್ಲ. क्यों ಯಾಕೆ? है? अभी शांति का टाइम है, ಯಾಕೆಂದ್ರೆ ಇವಾಗ ಶಾಂತಿಯ ಟೈಮ್ ನಡೀತಾ ಇದೆ. आगे चल करके अशांति का टाइम, मारामारी का टाइम हो जाएगा। ಮುಂದೆ ಬರುವಂತ ಸಮಯದಲ್ಲಿ ಅಶಾಂತಿಯ ಟೈಮ್ ಬಂದ್ಬಿಡುತ್ತೆ, ಹೊಡೆದಾಟದ ಟೈಮ್ ಆರಂಭ ಆಗೋಗ್ಬಿಡುತ್ತೆ. तो आगे चल करके सिर्फ मनसा सेवा का चांस रह जाएगा। ಮತ್ತೆ ಮುಂದೆ ಬರುವಂತ ಸಮಯದಲ್ಲಿ ಕೇವಲ ಮನಸಾ ಸೇವೆ ಚಾನ್ಸೇ ಉಳ್ಕೊಂಡ್ಬಿಡುತ್ತೆ. वाचा की सेवा या भागदौड़ की सेवा फिर नहीं कर सकेंगे। ವಾಣಿಯ ಮುಖಾಂತರ ಸೇವೆ ಮಾಡೋದು ಅಥವಾ ಅಲ್ಲಿ ಇಲ್ಲಿ ಓಡಾಟ ಮಾಡಿಬಿಟ್ಟು ಸೇವೆ ಮಾಡೋದು, ಆ ಸೇವೆನ ಮತ್ತೆ ಮಾಡ್ಲಿಕ್ಕೆ ಆಗಲ್ಲ. इसलिए संबंध संपर्क की सेवा और वाणी की सेवा करने ಅದಕ್ಕೋಸ್ಕರ ಸಂಪರ್ಕದ ಸೇವೆ ಅಥವಾ ವಾಣಿಯ ಮುಖಾಂತರ ಸೇವೆ ಮಾಡೋದು का चांस अभी है। ಅದರ ಚಾನ್ಸ್ ಏನಿದೆ ಅದು ಇವಾಗಿದೆ. जितनी सेवा कर सको उतनी डबल ट्रबल करो। ಎಷ್ಟು ಸೇವೆ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಡಬಲ್ ತ್ರಿಬಲ್ ಸೇವೆಯನ್ನ ಮಾಡಿ. संगठित रूप में एक ही शुद्ध संकल्प अर्थात एकरस स्थिति बनाने का अभ्यास करना है। तभी विश्व के अंदर शक्ति सेना का नाम बाला होगा। जैसे स्थूल सैनिक जब युद्ध के मैदान में जाते हैं तो एक ही ऑर्डर से एक ही समय वे चारों ओर अपनी गोली चलाना शुरू कर देते हैं। ಸಂಘಟಿತ ರೂಪದಲ್ಲಿ ಒಂದೇ ಶುದ್ಧ ಸಂಕಲ್ಪ ಅಂದರೆ ಏಕರಸ ಸ್ಥಿತಿಯನ್ನು ಮಾಡುವಂಥ ಅಭ್ಯಾಸ ಮಾಡ್ಕೋಬೇಕಾಗಿದೆ. ಆವಾಗ ವಿಶ್ವದಲ್ಲಿ ಶಕ್ತಿ ಸೇನೆಯ ಹೆಸರೇನಿದೆ ಅದು ಪ್ರಸಿದ್ಧಿ ಆಗುತ್ತೆ. ಯಾವ ಥರ ಸ್ಥೂಲ ಸೈನಿಕರು ಯಾವಾಗ ಯುದ್ಧದ ಮೈದಾನದಲ್ಲಿ ಹೋಗ್ತಾರೆ ಆವಾಗ ಒಂದೇ ಆರ್ಡರ್ನಿಂದ ಒಂದೇ ಸಮಯದಲ್ಲಿ ಅವರು ಎಲ್ಲ ಕಡೆನೂ ತಮ್ಮ ಗುಂಡುಗಳನ್ನು ಹೊಡಿಲಿಕ್ಕೆ ಆರಂಭ ಮಾಡಿಬಿಡ್ತಾರೆ ಅಲ್ವಾ. अगर एक ही समय एक ही ऑर्डर से वे चारों ओर घेराव ना डालें तो विजयी नहीं बन सकते। ऐसे ही रूहानी सेना जब संगठित रूप में एक ही इशारे से और एक ही सेकंड में सभी एकरस स्थिति में स्थित हो जाएंगे, तभी विजय का नगाड़ा बजेगा। अव्यक्त वाणी तारीख 13 अप्रैल 1973 पृष्ठ 31 मध्य। ಒಂದು ವೇಳೆ ಒಂದೇ ಸಮಯದಲ್ಲಿ ಒಂದೇ ಆರ್ಡರ್ನಿಂದ ಎಲ್ಲ ಅವರು 4 ಕಡೆಯಿಂದ ಸುತ್ತುವರಿಸಲಿಲ್ಲ ಅಂದರೆ ಮತ್ತೆ ಅವರು ವಿಜಯಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ರೂಹಾನಿ ಸೈನ್ಯನೂ ಸಹ ಯಾವಾಗ ಸಂಘಟಿತ ರೂಪದಲ್ಲಿ ಒಬ್ಬರ ಸೂಚನೆಯಿಂದನೇ ಮತ್ತು ಒಂದೇ ಸೆಕೆಂಡ್ನಲ್ಲೇ ಎಲ್ಲರೂ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗೋಗ್ಬಿಟ್ರೆ ಆವಾಗೇ ವಿಜಯದ ನಗಾಡಿ ಬಾರಿಸ್ಬೋದಾಗಿದೆ. ಅವ್ಯಕ್ತವಾಣಿ ತಾರೀಖ್ 13/4/73 ಪೇಜ್ ನಂಬರ್ 31 ಮಧ್ಯ. ಓಂ ಶಾಂತಿ. ಇದು ಸೆಲೆಕ್ಟೆಡ್ ಪಾಯಿಂಟ್ ಆಗಿತ್ತು 3254.